ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ದಿನೇಶ್ ಮೊಗ ಆಗ್ರಹಿಸಿದ್ದಾರೆ. ಕಾಳಗಿ ತಾಲೂಕಿನ ಮೊಗ ಗ್ರಾಮದ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಾಳಗಿ ಇದರ ಸದಸ್ಯರಾಗಿರುವ ದಿನೇಶ್ ಮೊಗ ಅವರು ಪ್ರಿಯಾಂಕ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ರಮೇಶ್ ಎಸ್ ಕುಡಹಳ್ಳಿ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಜೂನ್ 3ಕ್ಕೆ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಜೊತೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿ ಹರಿಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದರೆ, ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ಹಿಂದೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಯಾವ ರೀತಿ ಒಂದು ಅಧಿಕಾರಾವಧಿಯಲ್ಲಿದ್ದಕ್ಕಂಥ ಅಭಿವೃದ್ಧಿ ಕೆಲಸ ಆಗಿದ್ದಾವೆ ಅಂತಂದರೆ ಅದು ಹೇಳ್ಕೊಳ್ಳೋಕ್ಕೂ ಅಷ್ಟು ಸಮಯ ಸರಿ ಹೋಗೋಲ್ಲ. ಅಂಥ ಅಭಿವೃದ್ಧಿ ಕೆಲಸಗಳು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿದರೆ, ಅದೇ ನಿಟ್ಟಿನಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅವರಿಗೆ ಹುದ್ದೆಯನ್ನು ನೀಡಬೇಕು. ಯಾಕಪ್ಪ ಅಂತಂದರೆ, ಈ ದಲಿತ ಪ್ಲೇ ಕಾರ್ಡ್ ಅನ್ನೋ ಒಂದು ಇದರಲ್ಲಿ ಹುದ್ದೆ ಬೇಡ ಪ್ರಿಯಾಂಕ್ ಸಾಹೇಬರಿಗೆ. ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಪ್ಪ ಅಂತಂದರೆ ಒಂದು ಮೊದಲಿಗೆ ಕಾರಣ ಸಿದ್ದರಾಮಯ್ಯ, ಡಿ ಕೆ ಸಾಹೇಬರು, ಜೊತೆಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರು. ಯಾಕಪ್ಪ ಅಂತಂದರೆ, ಹೋದ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಅದರ ಹಗರಣಗಳನ್ನು ಹೊರತಂದಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದರ. ಏನಪ್ಪ ಬಿ ಜೆ ಪಿಯಲ್ಲಿ ಹಗರಣ ಮತ್ತು ಗಂಗಾ ಕಲ್ಯಾಣ ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, PSI ಹಗರಣ, ಹಲವು ಹಗರಣಗಳನ್ನು ಎಳೆಯಾಗಿ ಬಿಚ್ಚಿಟ್ಟು ಜನರಿಗೆ ಮನಮುಟ್ಟುವಂತೆ ಮಾಡಿದಂತಕ್ಕಂಥ ಏಕೈಕ ನಾಯಕರು ಯಾರಾದಿರ್ಬೋದು ಅದು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದರ. ಈ ಒಂದು ಜನರಿಗೆ ಆ ಬಿ ಜೆ ಪಿ ಭ್ರಷ್ಟ ಅಧಿಕಾರವನ್ನು ಜನರಿಗೆ ಮನಮುಟ್ಟುವಂತೆ ಹೇಳಿದಂತಕ್ಕಂಥ ವ್ಯಕ್ತಿ ಪ್ರಿಯಾಂಕ್ ಸಾಹೇಬರು. ಅದನ್ನು ಮನಗಂಡಂಥ ಜನತೆಯನ್ನು ಬಿ ಜೆ ಪಿಯನ್ನು ಧಿಕ್ಕರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ತಂದಂಥ ಕರ್ನಾಟಕ ಜನತೆಗೆ ನಾವು ಧನ್ಯವಾದಗಳು ಹೋಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪ್ರಿಯಾಂಕ್ ಸಾಹೇಬರಿಗೆ ದಲಿತ ಎಂಬ ಪ್ಲೇ ಕಾರ್ಡ್ನಲ್ಲಿ ನಮ್ಮ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಬೇಡ. ಏನಾದರೂ ಕೊಡುವುದಾದರೆ ಪ್ರಿಯಾಂಕ್ ಸಾಹೇಬರಿಗೆ ಕೊಡುವುದಾದರೆ ಮತ್ತು ಅವರ ಅಭಿವೃದ್ಧಿ, ಸಮಾನತೆ ಮತ್ತು ಎಲ್ಲರನ್ನೂ ತೊಗೊಳ್ತಕ್ಕಂಥ ಏಕೈಕ ನಾಯಕ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದರ. ದಯವಿಟ್ಟು ಕಾಂಗ್ರೆಸ್ ವರಿಷ್ಠರಲ್ಲಿ ಒಂದೇ ವಿನಂತಿ, ಈ ಕಲ್ಯಾಣ ಕನ್ನಡ ಭಾಗದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉಪಮುಖ್ಯಮಂತ್ರಿ ಮಾಡಿದ್ರೆ ಸಾಧ್ಯ ಆಗ್ತದೆ. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಬಲಿಷ್ಠ ಆಗ್ತದೆ. ನಾವೆಲ್ಲರೂ ಯುವಕರು, ಕಲ್ಯಾಣ ಕನ್ನಡದ ಯುವಕರು ಪ್ರಿಯಾಂಕ್ ಸಾಹೇಬ್ರ ಜೊತೆಯಲ್ಲಿದ್ದೀವಿ. ಪ್ರಿಯಾಂಕ್ ಸಾಹೇಬ್ರಿಗೆ ಅಧಿಕಾರ ನೀಡಿದರೆ 101% ಬರ್ತಕ್ಕಂಥ ದಿನಗಳು 2028ರಲ್ಲಿ ಪುನಃ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಒಂದು ವೇಳೆ ತಾವು ಇದನ್ನು ಪರಿಗಣಿಸದೇ ಇದ್ದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾವು ಇದರ ಪರಿಣಾಮ ಎದುರಿಸಬೇಕಾಗ್ತಕ್ಕಂಥ ಮಾತನ್ನು ಹೇಳುತ್ತಾ, ನನ್ನ ಹೆಸರು ದಿನೇಶ್ ಮೊಗ ಅಂತ, ಪಂಚ ಗ್ಯಾರಂಟಿ ಸದಸ್ಯರು ಕಾಳಗಿ, ಹಾಗೆ ಕಾಳಗಿ ಕೋಲ್ಡೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕಾಳಗಿ. ಧನ್ಯವಾದಗಳೊಂದಿಗೆ.